ಬನ್ನಿ ಇನ್ನಷ್ಟು ಬೇರೆ ಬೇರೆ ವಿಷಯಗಳನ್ನ ಪರಿಚಯ ಮಾಡ್ಕೊಡ್ತಾರೆ. ಸರ್, ಇದನ್ನ ನೋಡ್ತಾ ಇದ್ರೆ ಆಕ್ಚುಲಿ ಇದು ಯಾವುದೋ ಒಂದು ಮಕ್ಕಳನ್ನ ಕೂರಿಸ್ಕೊಂಡು ಹೋಗೋದಾ ಇದು? ಕ್ರೇಡಲ್. ಓಕೆ ಓಕೆ ಓಕೆ. ಇದನ್ನ ಎಷ್ಟು ಕೆಜಿ ಯೂಸ್ ಮಾಡಿರೋದು ಇದು? ಅಷ್ಟು ಐಡಿಯಾ ಇಲ್ಲ, ಅಷ್ಟು ಸೂಕ್ಷ್ಮವಾಗಿ. ಬಟ್ ಇದೆಲ್ಲ ನೋಡಿ, ಇದೆಲ್ಲ ತಿನ್ನಾಗಿದೆಲ್ಲ, ಎಷ್ಟು ಡೆಲಿಕೇಟ್ ಆಗಿ ಮಾಡಿದ್ದಾರೆ ಇದೆಲ್ಲ. ಆಕ್ಚುಲಿ ಅದನ್ನ ಮುರಿದೋಗುತ್ತೆ, ಬಟ್ ಟಚ್ ಮಾಡಬಾರ್ದು ಅಷ್ಟೇ ಕೈಯಿಂದ. ಓಕೆ, ಇದ್ರ ಮೇಲೆ ಮಲ್ಕೋಬೋದಾ ನಾನು? ಇಲ್ಲ ಶುಗರ್ ಇಂದ ಕವರ್ ಆಗ್ಬಿಟ್ಟಿರ್ತೀಯ ಆಮೇಲೆ ಶುಗರ್ ಕ್ಯಾಂಡಿಯಿಂದ. ನೋಡಿದ್ರ, ಇಷ್ಟು ದಿನ ನೀವು ಮಕ್ಕಳನ್ನ ಇಲ್ಲಿ ಮಲಗಿಸ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ರಿ, ಬಟ್ ಅದನ್ನೇ ಫುಲ್ ಕೇಕ್ ನಲ್ಲಿ ಮಾಡಿದ್ದಾರೆ. ಎಷ್ಟು ಸೂಪರ್ ಆಗಿದೆ. ಇದನ್ನ ಸಾರ್ ಯಾಮಾರಿಸ್ಬೋದು, ಹೆಂಗ್ ಯಾಮಾರಿಸ್ಬೋದು ಅಂದ್ರೆ ತಗೊಂಡು ಅಂಗಡಿ ಇಟ್ಬಿಟ್ಟು ಸರ್ ತಗೊಂಡೋಗಿ ಇಷ್ಟು ಲಕ್ಷ ಕೊಡು ಅಂತ ತಗೊಂಡೋಗ್ಬಿಡ್ತಾರೆ ಅವ್ರು. ಸೂಪರ್. ಓ, ಇದೇನೋ ಇದು ದೊಡ್ಡ ಕೇಕ್ ಬೇರೆ ಇದೆ ಇಲ್ಲಿ, ವೆಡ್ಡಿಂಗ್ ಕೇಕ್. ಆಮೇಲೆ ನೆಕ್ಸ್ಟ್ ನಿನ್ ಮದುವೆಗೆ ವೆಡ್ಡಿಂಗ್ ಕೇಕ್ ಇಲ್ಲಿಂದಾನೆ ಆರ್ಡರ್ ಮಾಡೋದು. ಇವಾಗ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಶುಗರ್ ಬೇಸ್ಡ್ ಅಲ್ಲಿ ಮಾಡಿಟ್ಟಿರ್ತೀವಿ. ಯಾಕಂದ್ರೆ ಫೋಮ್ ಕೇಕ್ ಅಲ್ಲಿ ನಿಮ್ಗೆ 15 days ಲೈಫ್ ಇರಲ್ಲ, ಕೆಟ್ಟ ವಾಸನೆ ಬಂದ್ಬಿಡುತ್ತೆ. ಬಟ್ ನೀವು ಆರ್ಡರ್ ಕೊಟ್ರೆ ಇದನ್ನೇ ಆ ಫೋಮ್ ಆ ಕೇಕ್ ಬರುತ್ತಲ್ಲ ಸಾಫ್ಟ್ ಆಗಿ ಕೇಕ್ ಇದೇ ತರ ಮಾಡಿ ಕೊಡ್ತೀವಿ. ಮುಟ್ಬೋದಾ? ಎಸ್, ಮುಟ್ಬೋದು, ಏನಿಲ್ಲ. ಶುಗರ್ ಎಲ್ಲ. ಓ, ಆಕ್ಚುಲಿ ಇದು ಪ್ಯೂರ್ ಕೇಕ್ ಅಲ್ಲ, ಅಂದ್ರೆ ಅದನ್ನ ಶುಗರ್ ನಲ್ಲಿ ಮಾಡಿ ಪ್ಯೂರ್ ಕೇಕ್ ಇಟ್ರೆ 2 days ಅಲ್ಲಿ ಕೆಟ್ಟೋಗುತ್ತೆ, ಬಿದ್ದೋಗುತ್ತೆ. ನಿಮ್ಗೆ ಯಾವ್ದಾದ್ರು ಮದ್ವೆ ಇದ್ರೆ ಹೇಳಿದ್ರೆ ನಾವು ಮಾಡಿಸಿ ಕೊಡ್ತೀವಿ. ಇನ್ನೂ ಮಾಡ್ಬೋದು, ಇನ್ನೂ ಹೈಟಾ? ಸರಿ, ಓಕೆ, ಆಯ್ತು ಬಿಡಿ ಸರ್. ನಾನು ಮದ್ವೆ ಆಗ್ಬೇಕಾದ್ರೆ ಹೇಳ್ತೀನಿ, ಚೌಟ್ರಿ ಎಷ್ಟು ಎತ್ತರ ಇರುತ್ತೋ ಅಷ್ಟೇ ಎತ್ತರದ್ ಮಾಡಿಸ್ಕೊಟ್ಬಿಡಿ, ಬಟ್ ದುಡ್ಡು ಮಾತ್ರ ಕೇಳಂಗಿಲ್ಲ. ಇಲ್ಲ, ಪರವಾಗಿಲ್ಲ. ಇದು ಬಾರ್ನ್ ಹೌಸ್ ಅಂತ, ಜೀಸಸ್ ಬಾರ್ನ್ ಹೌಸ್. ಈಗ ನೀವು ನೋಡ್ತಾ ಇದ್ದೀರಾ, ಕ್ರಿಸ್ಮಸ್ ಸ್ಪೆಷಲ್ ಇದೆ ಆಕ್ಚುಲಿ. ಈಗ ನೀವು ನೋಡ್ತಾ ಇದ್ದೀರಾ, ಇವತ್ತು ಕ್ರಿಸ್ಮಸ್ ಇರೋದು ಕಾರಣ ಇವರು ಅದಕ್ಕೂ ಕೂಡ ಒಗ್ಗುವಂಥ ಒಂದು ನಮ್ಮ ಜೀಸಸ್ ಅವರು ಹುಟ್ಟಿದಂತಹ ಅದೇ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದಾರಲ್ಲ, ಅದ್ರದ್ದನ್ನು ಕೂಡ ಮಾಡಿಟ್ಟಿದ್ದಾರೆ. ಇದನ್ನ ನೀವು ಮಾಡಿದ್ದ ಸರ್? ಇಲ್ಲ, ಎಲ್ಲ ಅವರೇ ಮಾಡಿರೋದು. ಅಂದ್ರೆ ನೀವು ಬರೀ ನೋಡ್ಕೊಳ್ಳೋದಷ್ಟೇ, ಮಾಡ್ಗಿಡೋದಿಲ್ಲ. ಓಕೆ, ಇದ್ರ ಬಗ್ಗೆ ಹೇಳಿ ಎಲ್ಲ ಫುಲ್ ಈ ಹುಲ್ ಸರ್, ಇದು ಯಾವ ಮೆಟೀರಿಯಲ್ ಇದು? ಅದು ಯಾವ್ದು ಕೊಬ್ಬರಿ ಅಲ್ಲ ಇದು? ಇಲ್ಲ, ಬೇರೆ ತಿನ್ನೋದೇನ ಅದು? ತಿನ್ನೋದೇ. ನಾನು ನೋಡಿ ನಾಚ್ಕೋಬೇಡಿ, ನಾನೇ ನಾಚ್ಕೊಳ್ಳೋ ಥರ ಇದ್ದೀನ? ಹಾಗೇನಿಲ್ಲ. ಇಲ್ಲ ಅಲ್ವಾ? ಓಕೆ, ಹೇಳಿ ನಿಮ್ಮ ಹೆಸರು? ಅನುಷಾ. ಮೋನಿಶಾ ಅಕ್ಕ ತಂಗಿರಾ? ಹೆಂಗ್ ಕಂಡಿಡದೆ? ನಾವೆಲ್ಲ ಹಂಗೆ. ಓಕೆ, ಎಷ್ಟು ವರ್ಷದಿಂದ ನೀವು ಈ ಕೇಕ್ ಅಂದ್ರೆ ಎಕ್ಸಿಬಿಷನ್ ನೋಡಕ್ ಬರ್ತಾ ಇದ್ದೀರಿ? ಇದೇ ಫಸ್ಟ್ ಟೈಮ್. ಯಾಕೆ ಇಷ್ಟು ವರ್ಷ ಬರಲಿಲ್ಲ? ನಾವು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ, ಅದಕ್ಕೆ. ಇದಕ್ಕಿಂತ ಮುಂಚೆ ದೊಡ್ಡಬಳ್ಳಾಪುರದವರಾ? ಹೌದು. ಓಕೆ, ಬ್ಯಾಂಗ್ಳೂರ್ ಬಂದಿದ್ರೆ ವಿಷಯ ಗೊತ್ತಾಗಿದೆ, ಕೇಕ್ ತಿನ್ನೋಣ ಅಂತ ಬಂದಿದ್ದೀರಾ? ತಿನ್ನಕ್ಕೆಲ್ಲ ಕೊಡಲ್ಲ. ಅದನ್ನ ನೋಡಿದ್ರಾ? ಅಷ್ಟೇ ನಿಮ್ ಭಾಗ್ಯ. ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಲೈಕ್? ಇಟ್ ವಾಸ್ ಗುಡ್ ಅಂಡ್ ಹಾರ್ಟ್. ಇಟ್ ವಾಸ್ ನೈಸ್. ನಿಮ್ಗೂ ಇದನ್ನೆಲ್ಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಏನಾರ ಇದೆಯಾ? ಹಾಗಿದ್ರೆ ಮನೇಲಿ ಮಾಡಿ ಕಳಿಸಿ, ನಾವು ಇಡ್ತೀವಿ. ಕಳಿಸ್ತೀವಿ, ಮಾಡಿ. ನನ್ನನ್ನೇ ಮಾಡ್ತೀರಾ? ಸೂಪರ್. ನೋಡಿದ್ರಾ, ಇನ್ನೇನು ನನ್ನನ್ನೇ ಮಾಡಿರ್ತಾರೆ. ಮುಂದಿನ ವರ್ಷ ನೀವು ನನ್ನನ್ನು ನೋಡ್ಬೋದು ಇಲ್ಲಿ ಕೇಕ್ ರೂಪದಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ವೆಲ್ಕಮ್. ಈಗ ನಮ್ಮ ಜೊತೆ ಇದ್ದಾರೆ ಈ ಒಂದು ಕೇಕ್ ಶೋನ ನೋಡಕ್ ಬಂದಿರುವಂತಹ ಅತಿಥಿಗಳು. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಹಾಯ್, ನಮಸ್ಕಾರ. ನಿಮ್ಮ ಹೆಸರು? ಹಲೋ ಸರ್, ನನ್ನ ಹೆಸರು ಕೃಷ್ಣ ಅಂತ. ಪ್ರಿಯಾ. ಓಕೆ, ಪ್ರಿಯಾ ಅವ್ರು ಆ್ಯಕ್ಚುಲಿ ಪ್ರೆಗ್ನೆಂಟ್ ಅವರು. ಬೈಕೆ ಅನಿಸುತ್ತೆ, ಅವರು ಕೇಕ್ ಶೋ ನೋಡಬೇಕು ಅಂತ ಕರ್ಕೊಂಬಂದಿದ್ದಾರಲ್ವ ಸರ್? ಕರೆಕ್ಟ್ ತಾನೆ? ಶೋರ್ ನಾವು ಎವ್ರಿ ಇಯರ್ ಬರ್ತೀವಿ. ಬಯಕೆನ ತಿನ್ಬೇಕು ಅಂತ ಬಂದ್ರ? ಎರಡು ಈಗ ಇದು ನೋಡ್ಮೇಲೆ ತಿನ್ಬೇಕು ಅನಿಸ್ತಾ ಇದೆ. ಆದ್ರೆ ಇಲ್ಲಿ ಕೊಡಲ್ವಲ್ಲ ತಿನ್ನಕ್ಕೆ, ಬರೀ ನೋಡೇನೆ. ಆಕ್ಚುಲಿ ನೀವು ತಿನ್ನಂಗಿಲ್ಲ, ಸ್ವಲ್ಪ ಧೂಳೆಲ್ಲ ಇರುತ್ತೆ, ನಿಮಗೆ ಬೇರೆ ಕೊಡಿಸ್ತಾರೆ. ಓಕೆ, ಪ್ರತಿ ವರ್ಷನೂ ಬರ್ತಿರಲ್ಲ? ಏನು ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಪ್ರತಿ ವರ್ಷನೂ ಬೇರೆ ಬೇರೆ ಡಿಸೈನಿಂಗ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಮಾಡ್ತಾರೆ ಮಾಡೆಲ್ಸ್. ಸೊ ಚೆನ್ನಾಗಿರುತ್ತೆ. ವಿ ವಿಸಿಟ್ ಎವ್ರಿ ಇಯರ್. ಈ ವರ್ಷ ಯಾವ ಡಿಸೈನ್ ತುಂಬಾ ಇಷ್ಟ ಆಯ್ತು? ಫೇವ್ರೆಟ್ ಯಾವುದು? ಈ ವರ್ಷ ಅಲ್ಲಿ ಮ್ಯಾರೇಜ್ ಇದು ಮಾಡಿದಾರಲ್ಲ, ದಟ್ಸ್ ವೆರಿ ನೈಸ್ ಆಕ್ಚುಲಿ. ಥ್ಯಾಂಕ್ ಯು ವೆರಿ ಮಚ್, ನೀವು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಅಮಿತ್, ಇಲ್ಲಿ ನೋಡ್ತಾ ಇದೆಯಲ್ಲ, ಇದನ್ನ ನಾನು ಚಿಕ್ಕವಳಿದ್ದಾಗ ಓದ್ತಾ ಇದ್ದಿದ್ದಂತ ಕಾಮಿಕ್ ಬುಕ್ ಟಿಂಕಲ್ ಅಂತ. ಮೈ ಫೇವ್ರೆಟ್ ಕಾಮಿಕ್ ಬುಕ್ ಟಿಂಕಲ್ ನ ಇವರು ಕೇಕ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ನೋಡಿ ತುಂಬಾ ಖುಷಿ ಆಯ್ತು. ಸೂಪರ್. ಇವಳು ಫೇವ್ರೆಟ್ ಕಾಮಿಕ್ ಬುಕ್ ಅಂತೆ. ಇದನ್ನ ಓದಿ ಈಗಲೂ ಕೂಡ ಕಾಮಿಕ್ ತರನೇ ಇರ್ತಾಳೆ. ಓಕೆ, ಇದ್ರ ಬಗ್ಗೆ
ಅದೇ ಮಕ್ಕಳಿಗೋಸ್ಕರ ತಂತ್ರಿ ದ ಮಂತ್ರಿ ಅಂಡ್ ಸುಪ್ಪಂತ್ರಿ. ನೀವಾಗ್ಲೇ ಹೇಳಿದ್ರಿ ಚಿಕ್ಕ ಮಕ್ಕಳಿಗೆ ಒಂಥರ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ನೀವು ಕಾನ್ಸೆಪ್ಟ್ಸ್ ನ ರೆಡಿ ಮಾಡಿದ್ದೀರಾ. ಖಂಡಿತ ನೋಡಿದ್ರೆ ಆಕ್ಚುಲಿ ಇದನ್ನ ನಿಮ್ಮ ಮಕ್ಕಳು ನೋಡಿದ್ರೆ ಅವ್ರಿಗೆ ಓದಕ್ಕೆ ಏನಾದ್ರು ಇಂಟ್ರೆಸ್ಟ್ ಕಡಿಮೆ ಇದ್ರೆ ನೋಡಿ ಈ ತರ ಇದ್ರ ಮೇಲೆ ಬರೆದಾಗ ಅವರು ಕೇಕಲ್ಲಿ ಏನೋ ಬರ್ತಿದ್ದಾರೆ ಅಂತ ಎಲ್ಲ ಓದ್ತಾರೆ, ಅಥವಾ ನೆಕ್ಸ್ಟ್ ಇದನ್ನ ನೋಡಿ ಓದೋದಕ್ಕೂ ಇನ್ಸ್ಪೈರ್ ಆಗ್ಬೋದೇನೋ. ನಿಮ್ಮ ಮಕ್ಕಳನ್ನ ಕರ್ಕೊಂಬಂದ್ರೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ ನೀವು ಡೀಟೇಲ್ಸ್ ನೋಡಿದ್ರೆ ಆ ಬುಕ್ ಅಲ್ಲಿ ಒಂದೊಂದು ಪೇಜ್ ಬಂದು ಒಂದೊಂದು ಲೇಯರ್ ಆಫ್ ಇದು ಕರೆಕ್ಟ್ ಚಪಾತಿ ತರ ರೋಲ್ ಮಾಡಿ ಇದ್ ಮಾಡಿ ಕಟ್ ಮಾಡಿ ಒಂದೊಂದೇ ಪೇಸ್ಟ್ ಮಾಡ್ಬೇಕು. ಮೈ ಗಾಡ್, ಎಷ್ಟು ಪೇಷನ್ಸ್ ಬೇಕು ಸರ್ ಇದನ್ನ ಮಾಡ್ಲಿಕ್ಕೆ. ಇನ್ನೊಂದು ಏನಾಯ್ತಂದ್ರೆ ಈ ಬುಕ್ ಮಾಡ್ಬೇಕಾದ್ರೆ ಎರಡು ಒಂದೇ ತರ ಮಾಡ್ಬಿಟ್ಟಿದ್ರು, 2 ಪಾರ್ಟ್. 2 days ಇರ್ಬೇಕಾದ್ರೆ ನೋಡ್ಕೊಂಡ್ರು ಹಿಂಗ್ ಮಾಡ್ತಾ ಆಮೇಲೆ ಮತ್ತೆ ಮಾಡಿ ಲಾಸ್ಟ್ ಮಾಡಿ ಅದ್ರಲ್ಲಿ ಕ್ಯಾರೆಕ್ಟರ್ಸ್ ಎಲ್ಲ ಅಂದ್ರೆ ಏನಂದ್ರೆ ಖಂಡಿತ ಓದೋದನ್ನ ನೋಡೋಣ. ನಾನು ಓದ್ತೀನಿ. ಐ ಥಿಂಕ್ ವಿ ಶುಡ್ ಪಾರ್ಟಿಸಿಪೇಟ್. ರೇಸ್ ಇನ್ ಸಪೋರ್ಟ್ ಆಫ್ ಕ್ಲೀನ್ಲಿನೆಸ್ ಡ್ರೈವ್ ಫಸ್ಟ್ ಪ್ರೈಸ್. ಓಕೆ ಸಾಕು. ಇವಳು ಕಣ್ ಶಾರ್ಪ್ ಆಗಿದೆ. ಮೂವ್ ವಿನ್ಸ್ ದ ರೇಸ್. ಓದ್ತಾ ಇದ್ದೀನಿ. ಬಟ್ ದ ರಿಯಲ್ ವಿನ್ನರ್ ಈಸ್ ಮೇನ್. ನಮಗೆ ಆಗಲ್ಲ ಗುರು ಇದು. ನಮಗೆ ಬುಕ್ಕಲ್ಲಿ ಕೊಟ್ಟರೆ ಓದಕ್ಕೆ ಬರಲ್ಲ, ಇನ್ನು ಕೇಕಲ್ಲಿ ಬರ್ತಿರೋದಲ್ಲ ಓದಕ್ಕೆ ಬರುತ್ತಾ? ಓಕೆ ಸರ್, ಇದು ಪಿಜ್ಜಾ ಟವರ್ ನಾನಂತೂ ನೋಡಿಲ್ಲ, ಇಲ್ಲಿ ನೋಡಿದ್ದೀನಿ ಇರೋಂತ ಇಟಲಿ ಟವರ್ ಆಫ್ ಪಿಜ್ಜಾ ಅಂತ ಹೇಳ್ತಾರೆ. ಅಂದ್ರೆ ಈ ಟವರ್ ಒಂಥರ ವಾಲ್ ಇರುತ್ತೆ, ಯಾವಾಗ ನೋಡಿದ್ರು ಏನೋ ಇಲ್ಲೇ ಸ್ಟ್ರೈಟ್ ಆಗಿದ್ರು ರಿಯಲ್ ಏನೋ ಟವರ್ ಏನಿದೆ ಅದು ಒಂಥರ ವಾಲ್ ಇರೋ ತರ. ಈಗ ನಾನು ಹೋಗಿ ವಾಲ್ಸ್ ಬರಲ್ಲ ಪಾಪ, ಆಮೇಲೆ ಬಿದ್ದೋಗ್ಬಿಟ್ರೆ ಕಷ್ಟ. ಇಟ್ಸ್ ಎ ಕೈಂಡ್ ಆಫ್ ಎಜುಕೇಶನ್ ಆಲ್ಸೋ ಫಾರ್ ಚಿಲ್ಡ್ರನ್. ಓಕೆ, ಇದು ಯಾವ ತರ ಎಜುಕೇಶನ್ಗೆ ಸಪೋರ್ಟ್ ಆಗುತ್ತೆ ಅಂದ್ರೆ ಇವಾಗ ಮಕ್ಕಳಿಗೆ ಕೆಲವರು ನೋಡಿರಲ್ಲ ಹೇಗಿರುತ್ತೆ ಅಂತ. ಅಂದ್ರೆ ಇದು ಏನ್ ಟವರ್ ಅಂತ ಇಲ್ಲಿ ಬಂದು ತಿಳ್ಕೊಂಡು ಹೋಗ್ಬೋದು. ಮುಂದೆ ಯಾವಾಗಾದ್ರೂ ವಿಸಿಟ್ ಮಾಡ್ಬೋದು. ಸೂಪರ್. ಮುಂದೇನೋ ಹಡಗು ಯಾವ್ದೋ ಮುಳುಗೋಗಿದೆ ಇಲ್ಲಿ, ಅಂದ್ರೆ ಆಕ್ಟೋಪಸ್ ಬಂದು ಹಡಗು ಮೇಲೆ ದಾಳಿ ಮಾಡಿ. ಲಾಸ್ಟ್ ಟೈಮ್ ಕೇಕ್ ಎಕ್ಸಿಬಿಷನ್ಸ್ ನಲ್ಲೆಲ್ಲ ಟೈಟಾನಿಕ್ ಎಲ್ಲ ಹಡಗು ಮಾಡಿದ್ರಿ ಅಲ್ವಾ, ಅದೇ ಮುಳುಗ ಹಡಗು ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ನೋಡಿ ಅಲ್ಲಿ ಎಷ್ಟು ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ. ನಿಜವಾದ ಆಕ್ಟೋಪಸ್, ಆ ಒಂದು ಸಮುದ್ರದ ನೀರುಗಳು ಹಿಂಗ್ ಮೇಲೆ ಜಿನುಗ್ತಿರುತ್ತಲ್ಲ ಅದು ಮುಳ್ಳು ಅಲ್ವಾ. ಸೂಪರ್. ನಿಜಕ್ಕೂ ಇದನ್ನ ಮಾಡಿರೋ ಒಂದು ಹ್ಯಾಟ್ಸ್ ಆಫ್. ಓಹ್ ಸರ್, ಯಾರು ಸರ್ ಇದು? ಸುಂದರಿ, ಕೇಕ್ ಸುಂದರಿ ತಮ್ಮನ್ನ. ಬಾಹುಬಲಿ ಸಿನಿಮಾನಲ್ಲಿ ಒಂದು ಇದು ಇದೆಯಲ್ಲ, ಒಂದು ಹಾಡಲ್ಲಿ ಅವ್ರ ಬಟ್ಟೆ ಮೇಲೆ ಚಿಟ್ಟೆಗಳೆಲ್ಲ ಕೂತ್ಕೊಳ್ತದಲ್ಲ. ಕರೆಕ್ಟ್.